ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಪಟ್ಟದ ಫೈಟ್, ನಾಯಕತ್ವ ಬದಲಾವಣೆ, ಕಿರೀಟ ಕ್ರಾಂತಿ, 108 ಹೆಸರುಗಳಿಂದ ಕರೆಯಲಾಗ್ತಾ ಇರುವಂತಹ ಸಿಎಂ ಕುರ್ಚಿ ಫೈಟ್ ಸದ್ಯಕ್ಕೆ ನಿಲ್ಲುವ ಯಾವ ಸೂಚನೆಗಳು ಕಾಣ್ತಾ ಇಲ್ಲ. ಸಿಎಂ ಬದಲಾವಣೆಯ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದ್ದರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ತಮ್ಮ ಪಟ್ಟದ ಫೈಟ್ ಅನ್ನ ಮುಂದುವರಿಸಿದ್ದಾರೆ. ಸಿದ್ದು ಬಣದ ಅತ್ಯಾಪ್ತರನ್ನ ಸೆಳೆಯಲು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಆ ಒಬ್ಬ ಶಾಸಕನನ್ನ ಡಿಕೆಶಿ ಭೇಟಿ ಮಾಡಿದ್ದು ಹಲವು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಡಿಕೆಶಿ ಭೇಟಿ ಮಾಡಿದ ಆ ಶಾಸಕ ಯಾರು? ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಡ್ತಾ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾಕೆ? ಎಐಸಿಸಿ ಅಧ್ಯಕ್ಷರು. ಇದೇ ಈ ಹೊತ್ತಿನ ವಿಶೇಷ ಮೀಟಿಂಗ್ ರಾಜರಹಸ್ಯ. ಕ್ರಾಂತಿ ಭ್ರಾಂತಿಗಳ ಆಚೆ ಶಾಂತಿಯಿಂದಲೇ ತಮ್ಮ ಕುರ್ಚಿ ಆಟ ಮುಂದುವರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಂದಿನ ದಂಡನಾಯಕನಾಗಲು ದೆಹಲಿ ದಂಡಯಾತ್ರೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಅದರ ನಡುವೆಯೇ ಸಿದ್ದು ಅತ್ಯಾಪ್ತರನ್ನ ಭೇಟಿ ಮಾಡುವ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ. ಪಟ್ಟ ಏರದೆ ಬಿಡಲಾರೆ ಅನ್ನೋ ಗಟ್ಟಿ ಪಟ್ಟು ಹಿಡಿದಿರುವ ಡಿಕೆಶಿ ಈಗ ಹೈಕಮಾಂಡ್ ಎದುರು ಹೋಗಿ ಕೊಟ್ಟ ಮಾತನ್ನ ಮತ್ತೆ ನೆನಪಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಹಾಕಿಕೊಂಡಿರುವ ಪ್ಲಾನ್ ಏನು? ದೆಹಲಿ ನಾಯಕರ ಎದುರು ಏನೆಲ್ಲ ಪ್ರಸ್ತಾಪ ಇಡಲಿದ್ದಾರೆ? ಅಧಿವೇಶನದ ನಂತರ ಹೈಕಮಾಂಡ್ನಿಂದ ಬರಬೇಕಿದ್ದ ಕರೆ ಇನ್ನೂ ಬಾರದಿರಲು ಕಾರಣ ಏನು? ಇಲ್ಲಿದೆ ಡೀಟೇಲ್ಸ್. ಚಳಿಗಾಲದ ಅಧಿವೇಶನ ಮುಗಿದ ಬಳಿಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚಟುವಟಿಕೆಗಳು ಜೋರಾಗಿ ಗರಿಗೆದರಲಿವೆ ಅಂತಲೇ ಊಹಿಸಲಾಗಿತ್ತು. ಈಗ ಆ ಊಹೆ ನಿಜವಾಗ್ತಿದೆ. ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ದಿನಕ್ಕೊಂದು ನಾಟಕೀಯ ತಿರುವುಗಳು ಕಾಣ್ತಿವೆ. ಈ ತಿರುವು ಮುರುವು ರಸ್ತೆಯಲ್ಲಿಯೇ ಸಾಗಿ ತಮ್ಮ ಗುರಿ ತಲುಪುವ ಹಠದಲ್ಲಿಯೇ ನಡೆಯುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಕ್ಕೆ ದೊಡ್ಡ ನಿದರ್ಶನ ಅಂದ್ರೆ ಶನಿವಾರ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿರೋದು. ಏಕಾಏಕಿ ಕೆಎನ್ ರಾಜಣ್ಣ ಭೇಟಿಯಾದ ಡಿಕೆಶಿ ಮೀಟ್ಸ್ ರಾಜಣ್ಣ. ಹಿಂದಿರುವ ಮರ್ಮ ಏನಣ್ಣ? ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅನ್ನೋ ಮಾತು ಶತಶತಮಾನಗಳಿಂದಲೂ ಚಾಲ್ತಿಯಲ್ಲಿದೆ. ಅದು ಪ್ರೂವ್ ಆಗುತ್ತಾ ಬಂದಿದೆ ಕೂಡ. ಅದಕ್ಕೆ ಮತ್ತೊಂದು ನಿದರ್ಶನ ಅಂದ್ರೆ ಶನಿವಾರ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಹಾಲಿ ಶಾಸಕ ಕೆಎನ್ ರಾಜಣ್ಣ ಡಿಕೆಶಿ ಗೆಸ್ಟ್ ಹೌಸ್ನಲ್ಲಿ ಏಕಾಏಕಿ ಭೇಟಿಯಾಗಿದ್ದು. ಇದು ತೀವ್ರ ಕುತೂಹಲ ಸೃಷ್ಟಿಸಲು ಕಾರಣ ಎಲ್ಲರಿಗೂ ಗೊತ್ತೇ ಇದೆ. ಕುರ್ಚಿ ಫೈಟ್ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಬಿಟ್ರೆ ಕೆಎನ್ ರಾಜಣ್ಣನೇ ಸಿಎಂ ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಂತಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ನಾವು ಸಿದ್ದರಾಮಯ್ಯರನ್ನ 5 ವರ್ಷಕ್ಕೆ ಸಿಎಂ ಆಗಿ ಆಯ್ಕೆ ಮಾಡಿದ್ದೇವೆ, 2.5 ವರ್ಷಕ್ಕಾಗಿ ಅಲ್ಲ ಅಂತ ಹೇಳುತ್ತಲೇ ಇದ್ದಾರೆ. ಇದರ ನಡುವೆಯೇ ಡಿಕೆ ಶಿವಕುಮಾರ್ ಮತ್ತು ರಾಜಣ್ಣ ಪರಸ್ಪರ ಭೇಟಿಯಾಗಿದ್ದು ಕುತೂಹಲ ಮೂಡಿಸಿದೆ. ಹಿರಿಯ ನಾಯಕರನ್ನ ಭೇಟಿ ಮಾಡಿರುವ ಡಿಕೆಶಿ ಮುಂದಿನ ಸಿಎಂ ಆಗಲು ಬೆಂಬಲ ಕೇಳಿದ್ದಾರೆ ಅನ್ನೋ ಮಾತುಗಳು ಕೂಡ ಚರ್ಚೆಯಲ್ಲಿವೆ. ಸಿಎಂ ಬೆಂಬಲ ಬಣವನ್ನ ಹೈಜಾಕ್ ಮಾಡಲು ಡಿಕೆ ಸಜ್ಜು. ಸತೀಶ್ ಜಾರಕಿಹೊಳಿ ಆಯಿತು, ಈಗ ಕೆಎನ್ ರಾಜಣ್ಣ ಭೇಟಿ. ಎಸ್, ಈ ಹಿಂದಿನಿಂದಲೂ ಕೆಎನ್ ರಾಜಣ್ಣ ಸಿದ್ದು ಪರ ಬ್ಯಾಟಿಂಗ್ ಮಾಡುತ್ತಲೇ ಬಂದಿದ್ದಾರೆ. ಅದು ಯಾವ ಮಟ್ಟಿಗೆ ಅಂದ್ರೆ ಡಿಕೆಶಿ ಸಿಎಂ ಆದ್ರೆ ನಾನು ಅವರ ಕ್ಯಾಬಿನೆಟ್ನಲ್ಲಿ ಇರಲ್ಲ ಅಂತ ನೇರವಾಗಿ ಹೇಳುವ ಮೂಲಕ ಕೆಎನ್ ರಾಜಣ್ಣ ಅಂದ್ರೇನೆ ನೇರ ಹಾಗೂ ಖಡಕ್ ನುಡಿ ರಾಜಕಾರಣಿ. ಹೀಗಾಗಿ ಅವರನ್ನ ಅಷ್ಟು ಸರಳವಾಗಿ ಸಮಾಧಾನ ಮಾಡೋದು, ತಮ್ಮ ದಾರಿಗೆ ತರುವುದು ಸರಳವಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗೊತ್ತಿದೆ. ಹೀಗಾಗಿಯೇ ಅವರನ್ನ ನೇರವಾಗಿ ಭೇಟಿ ಮಾಡುವ ಮೂಲಕ ಅವರ ಬೆಂಬಲ ಬಯಸಿದ್ದಾರೆ. ಈ ಮೂಲಕ ಸಿದ್ದು ಪರ ನಿಂತಿರುವ ನಾಯಕರನ್ನ ಹೈಜಾಕ್ ಮಾಡಲು ಸಿದ್ಧತೆ ನಡೆಸಿದ್ದಾರಾ ಅನ್ನೋ ಅನುಮಾನಗಳು ಮೂಡಲು ಶುರುವಾಗಿವೆ. ಹಿಂದೆ ಮಾಡಿದ ಉಪಕಾರ ಸ್ಮರಿಸಿ ಇಂದು ಬೆಂಬಲ ಬೇಡಿಕೆ.
ಡಿಕೆಶಿಯಿಂದಾಗಿಯೇ ಸಿಕ್ಕಿತ್ತ ಕೆಎನ್ ರಾಜಣ್ಣಗೆ ಆ ಸ್ಥಾನಮಾನ. ಕೆಎನ್ ರಾಜಣ್ಣ ಸಿದ್ದು ಪರ, ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಪ್ರಭಾವಿ ನಾಯಕ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಈ ನರೇಟಿವ್ ಅನ್ನೇ ಚೇಂಜ್ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಅವರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಇರೋ ನಾಯಕ ಎಂಬ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ನೀಡಿದ ಉತ್ತರ ಹಲವು ಸಂಶಯಗಳಿಗೆ ಇಂಬು ಕೊಟ್ಟಿವೆ. ಕಾಂಗ್ರೆಸ್ಗೆ ಕೆಎನ್ ರಾಜಣ್ಣರನ್ನ ಕರೆದುಕೊಂಡು ಬಂದಿದ್ದೆ ನಾನು ಅಂತ ಹೇಳುವ ಮೂಲಕ ನನ್ನ ಋಣ ಅವರ ಮೇಲಿದೆ ಅನ್ನೋ ಪರೋಕ್ಷ ಸಂದೇಶ ರವಾನಿಸಿದಂತಿದೆ. ಈ ಹಿಂದೆ ರಾಜಣ್ಣಗೆ ತಾವು ಮಾಡಿದ ಸಹಾಯವನ್ನ ನೆನಪಿಸಿ ಈಗ ನನ್ನ ಬೆಂಬಲಕ್ಕೆ ಬನ್ನಿ ಅನ್ನೋ ಪ್ರಸ್ತಾವನೆ ಇಟ್ಟಿರುವ ಸಾಧ್ಯತೆಯೂ ಇದೆ. ರಾಜಣ್ಣಗೆ ಡಿಕೆ ಶಿವಕುಮಾರ್ ಮಾಡಿದ ಸಹಾಯವೇನು ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನೋಡಿ. ಸಿಎಂ ಅವರು ಸಂಬಂಧನೇ ಇಲ್ಲ. ನಾನು ಅವ್ರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ. ಎಸ್.ಎಂ. ಕೃಷ್ಣ ಅವರು ಜನತಾ ಪಾರ್ಟಿ ಸಿಎಂ ದಳದಲ್ಲಿದ್ದರು. ನಾನು ಕಾಂಗ್ರೆಸ್ ಇದ್ದೆ. ನಾನು ಅವರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ. ಹೇಳಿ ಅವ್ರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತೆ ಅಂತಾರೆ. ನನಗೂ ಆಪ್ತಾರೆ. ಯಾರು ಆಪ್ತಿಲ್ಲ? ನಾನು ಸಿಎಂ ಆಪ್ತಿರಲ್ಲ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ತೀವಿ. ನನ್ನ ನಿಲುವಿನಲ್ಲಿ ಇಲ್ಲ ಯಾವುದೇ ಬದಲಾವಣೆ. ಡಿಕೆಶಿ ಭೇಟಿ ಮಾತಿಗೆ ಕರಗದ ಖಡಕ್ ರಾಜಣ್ಣ. ಎಸ್, ಡಿಕೆ ಶಿವಕುಮಾರ್ ಭೇಟಿ ನಂತರ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್, ಅಹಿಂದ ನಾಯಕರ ಭೇಟಿ ಅಂತ ಡಿಕೆಗೆ ಪರೋಕ್ಷ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಕೆಎನ್ ರಾಜಣ್ಣ ನೇರ ಮಾತುಗಾರ. ಪರೋಕ್ಷ ಕೌಂಟರ್ಗಳು ಬಹುಶಃ ಅವರ ಡಿಕ್ಷನರಿಯಲ್ಲಿಯೇ ಇಲ್ಲ ಅನ್ಸುತ್ತೆ. ಗುಂಡು ಸಿಡಿದಂತೆ ಅವರ ಮಾತುಗಳು ಹೊರಬೀಳುತ್ತವೆ ಮತ್ತು ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುತ್ತವೆ ಕೂಡ. ಆ ಬಗೆಯ ಮಾತಿನ ಬಿಲ್ಲುಗಾರ ರಾಜಣ್ಣ. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಮಾತನಾಡಿದ ರಾಜಣ್ಣ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಹಿಂದೆ ಏನ್ ಸ್ಟ್ಯಾಂಡ್ ಇತ್ತೋ ಈಗಲೂ ಅದೇ ಸ್ಟ್ಯಾಂಡ್ ಇದೆ. ನಾನು ಸದಾ ಸಿದ್ದರಾಮಯ್ಯನವರ ಪರವಾಗಿಯೇ ಅಂತ ಹೇಳಿಕೆ ನೀಡೋ ಮೂಲಕ ಈ ಭೇಟಿಯಿಂದ ಏನೂ ಬದಲಾಗಲ್ಲ ಅಂತ ಡಿಕೆಶಿಗೆ ನೇರವಾಗಿಯೇ ಸಂದೇಶ ರವಾನಿಸಿದ್ದಾರೆ. ಈಗ ಬೆಳಗಾಂನಲ್ಲಿ ಎಲ್ಲರೂ ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ಏನು ಪಾಲಿಟಿಕ್ಸ್ ಅಂತ ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ಸಿ ಎಂ ಆದಿ ಸುಗಮ ಯಾರು ಏನು ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರೋಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಈಗಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರನೇ. ಅವ್ರು ಏನೇ ಈ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ಅಧಿವೇಶನದ ಬಳಿಕ ಅಸಲಿ ಆಟ ಶುರು ಮಾಡಿದ ಬಂಡೆ. ದೆಹಲಿ ದಂಡಯಾತ್ರೆ ಟ್ರಬಲ್ ಶೂಟ್ ಮಾಡ್ತಾರಾ ಶೂಟರ್? ಟ್ರಬಲ್ ಶೂಟರ್ ಇದು ಹಿಂದಿನಿಂದಲೂ ಡಿಕೆಶಿಯನ್ನ ಕೈ ಕಾರ್ಯಕರ್ತರು ಪ್ರೀತಿಯಿಂದ ಕರೆಯುವ ಹಾಗೂ ಇಟ್ಟ ಹೆಸರು. ಪಕ್ಷಕ್ಕೆ ಟ್ರಬಲ್ ಬಂದಾಗ್ಲೆಲ್ಲ ಶೂಟರ್ ತರ ನಿಂತು ಟ್ರಬಲ್ ಶೂಟ್ ಮಾಡಿ ಪಕ್ಷವನ್ನ ಟ್ರಬಲ್ನಿಂದ ಕಾಪಾಡುವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಈಗ ಸಿಎಂ ಕುರ್ಚಿ ಬಡಿದಾಟದಲ್ಲಿ ಅವರಿಗೆ ಟ್ರಬಲ್ ಎದುರಾಗಿದೆ. ಒಂದು ಕಡೆ ಸಿದ್ದು ಬಣ ದಿನಕ್ಕೊಂದು ಆಟ ಹುಡ್ತಿದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ಯಾವುದೇ ಸ್ಪಷ್ಟನೆ ಕೊಡ್ತಿಲ್ಲ. ಇಲ್ಲಿಯವರೆಗೂ ಮೌನವಾಗಿಯೇ ಇದ್ದುಕೊಂಡು ಬಂದಿದ್ದ ಡಿಕೆಶಿ ಈಗ ವೈಲೆಂಟ್ ಆಗುವ ಸಾಧ್ಯತೆ ಇದೆ. ಅಧಿವೇಶನ ಮುಗಿಯುವವರೆಗೂ ಈ ಮಾತು ಬೇಡ ಅಂತ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿತ್ತು. ಬಳಿಕ ಇಬ್ಬರನ್ನು ಕರೆದು ಮಾತನಾಡಲು ಸಜ್ಜಾಗಿದ್ದಾರೆ ವರಿಷ್ಠರು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದ್ವು. ಆದರೆ ದೆಹಲಿಯಿಂದ ಇನ್ನೂ ಯಾವುದೇ ಕರೆ ಬಂದಿಲ್ಲ, ಯಾವುದೇ ಬುಲಾವ್ ಬಂದಿಲ್ಲ. ಹೀಗಾಗಿ ತಮ್ಮ ಹಕ್ಕೊತ್ತಾಯ ಮಂಡಿಸಲು ಡಿಕೆಶಿ ಸೋಮವಾರ ದೆಹಲಿಗೆ ಹಾರಲಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ನನ್ನ ಅವಕಾಶ ಯಾವಾಗ ಅಂತ ಈ ಬಾರಿ ಗಟ್ಟಿಯಾಗಿ ಕೇಳುವ ಸಾಧ್ಯತೆ ಇದೆ. ಗೊಂದಲ ಬಗೆಹರಿಸಲು ಹೈಕಮಾಂಡ್ಗೆ ಹೋಯಿತು ಪತ್ರ. ಸಹನೆ ಕಳೆದುಕೊಂಡ ಮಲ್ಲಿಕಾರ್ಜುನ್ ಖರ್ಗೆ ಫುಲ್ ಗರಂ. ಕುರ್ಚಿ ಕದನ ಅನ್ನೋ ತೆರೆಮರೆಯ ಯುದ್ಧ ಈಗ ತಾರಕಕ್ಕೇರಿದೆ. ದಿನಕ್ಕೊಂದು ಡ್ರಾಮಾ, ದಿನಕ್ಕೊಬ್ಬರ ಹೇಳಿಕೆ, ದಿನಕ್ಕೊಂದು ಡಿನ್ನರ್, ಔತಣಕೂಟ, ಗುಪ್ತ ಸಭೆ. ಇದರಿಂದ ಅನೇಕ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿಯೇ ಈ ಸಿಎಂ ಬದಲಾವಣೆಯ ಗೊಂದಲವನ್ನ ಬೇಗ ಬಗೆಹರಿಸಿ ಅಂತ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಎಲ್ಲ ಅಹಿತಕರ ಬೆಳವಣಿಗೆಯನ್ನು ಕಂಡು ಕೇಳಿ ಬಸವಳಿದಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಹನೆ ಕಳೆದುಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿಯೇ ಗರಂ ಆಗಿರುವ ಖರ್ಗೆ ಸಾಹೇಬ್ರು ಪಕ್ಷದ ಎಲ್ಲ ನಾಯಕರಿಗೂ ನೇರವಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ.
ನನ್ನ ಬಳಿ ಹೇಳಲು ಏನೂ ಇಲ್ಲ, ಹೀಗಾಗಿ ಏನೂ ಹೇಳೋದಿಲ್ಲ, ಎಲ್ಲವೂ ದೆಹಲಿಯಲ್ಲಿ ನಿರ್ಣಯವಾಗಲಿದೆ ಅಂತ ಈ ಹಿಂದೆ ಕುರ್ಚಿ ಕದನ ಬಗೆಹರಿಸಲು ಬೆಂಗಳೂರಿಗೆ ಆಗಮಿಸಿದ್ದ ಖರ್ಗೆ ಹೇಳಿಕೆ ಕೊಟ್ಟಿದ್ರು. ಆದರೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹನೆ ಮೀರಿ ಹೋಗಿದೆ. ಹೀಗಾಗಿ ಹಿರಿಯ ನಾಯಕ ಕರ್ನಾಟಕ ಸಿಎಂ ಕಿರೀಟ ಕದನದ ರಣರಂಗಕ್ಕೆ ನೇರವಾಗಿಯೇ ಇಳಿದಿದ್ದಾರೆ. ಖರ್ಗೆ ಎಂಟ್ರಿಯಿಂದ ಏನೆಲ್ಲ ಆಗಲಿದೆ, ನಾಯಕರಿಗೆ ನೀಡಿದ ಖಡಕ್ ಸೂಚನೆ ಏನು, ಮುಂದೆ ರಾಜ್ಯ ಕಾಂಗ್ರೆಸ್ನಲ್ಲಿ ರೆಸಾರ್ಟ್ ರಾಜಕೀಯ ಪರ್ವ ಶುರುವಾಗಲಿದೆಯಾ, ಸಿಎಂ ಡಿಸಿಎಂ ನಡುವೆ ಗದ್ದುಗೆ ಗುದ್ದಾಟ ಈಗ ಬೇರೆಯದ್ದೇ ಮಜಲಿಗೆ ಹೊರಳಿಕೊಂಡಿದೆ. ಎರಡು ಬಣಗಳು ಫುಲ್ ಆಕ್ಟಿವ್ ಆಗಿವೆ. ಕೊಡೆ ಬಿಡೆ ಆಟದ ಕೋಲಾಹಲ ಸದ್ಯ ರಾಜ್ಯ ರಾಜಕೀಯವನ್ನ ಬೇರೆಡೆಗೆ ತೆಗೆದುಕೊಂಡು ಹೋಗುವ ಲಕ್ಷಣಗಳು ಕಾಣುತ್ತಿವೆ. ನಮಗೆ ರಿಸಲ್ಟ್ ಬೇಕು ಅಂತ ಡಿಕೆಶಿ ಪಡೆ ಸಜ್ಜಾಗಿದ್ರೆ, ಸಿದ್ದರಾಮಯ್ಯರನ್ನ ಉಳಿಸಿಕೊಳ್ಳಲು ಟಗರು ಪಡೆ ಬೇರೆಯದ್ದೇ ರಣತಂತ್ರವನ್ನ ಹೆಣಿತಾ ಇದೆ. ಇದರ ನಡುವೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಉಭಯ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳಲು ಸಜ್ಜಾಗಿದ್ದಾರೆ. ಏಕಾಏಕಿ ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿ ಕೊಟ್ಟಿದ್ಯಾಕೆ, ರಾಜ್ಯದ ನಾಯಕರಿಗೆ ಕೊಟ್ಟ ಖಡಕ್ ಎಚ್ಚರಿಕೆ ಏನು, ಡೀಟೇಲ್ಸ್ ಇಲ್ಲಿದೆ. ಸಿಎಂ ಬಡಿದಾಟದ ರಣರಂಗಕ್ಕೆ ಕಾಂಗ್ರೆಸ್ ದುರಂಧರ್ ಎಂಟ್ರಿ ಕೊಟ್ಟಾಗಿದೆ. ಒಬ್ಬೊಬ್ಬ ನಾಯಕರಿಗೂ ಖಡಕ್ ಸೂಚನೆ ನೀಡಿದ್ದಾರೆ. ಎಷ್ಟು ದಿನದ ಸಹನೆಯ ಕಟ್ಟೆಯೊಡೆದ ರೀತಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ದಾರೆ. ಈ ಹಿಂದಿದ್ದ ಸಹನೆ ಅವರಲ್ಲಿಲ್ಲ. ಕಳೆದ ಬಾರಿ ಬೆಂಗಳೂರಿಗೆ ಬಂದು ಸಮಸ್ಯೆ ಬಗೆಹರಿಸಲು ಸಿಎಂ ಡಿಸಿಎಂ ಇಬ್ಬರನ್ನು ಕರೆದು ಮಾತನಾಡಿದ್ದರು. ಬಳಿಕ ಮಾಧ್ಯಮಗಳ ಎದುರು ಸೋತ ಹಾಗೂ ಹತಾಶೆಯ ಧ್ವನಿಯಲ್ಲಿಯೇ ಖರ್ಗೆ ಅವರು ಮಾತನಾಡಿ ಪುನಃ ದೆಹಲಿಗೆ ಹೊರಟು ಹೋಗಿದ್ರು. ನಾನು ಸುಮಾರು ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದು. ಆದ್ರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದ್ರೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಮತ್ತು ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ. ಅಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ವೈಖರಿ ಇದು. ನನ್ನ ಬಳಿ ಹೇಳೋಕೆ ಏನೂ ಇಲ್ಲ, ಎಲ್ಲವೂ ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಅಂತ ಹೇಳಿದ್ರು. ಆದರೆ ಈಗ ನಡೀತಾ ಇರುವ ಬೆಳವಣಿಗೆಗಳು, ಬಣ ಬಡಿದಾಟಗಳು ಕಾಂಗ್ರೆಸ್ ವರಿಷ್ಠರಲ್ಲಿ ಒಬ್ಬರಾದ ಖರ್ಗೆ ಅವರನ್ನ ಕನಲಿಸಿ ಹಾಕಿದೆ. ಹೈಕಮಾಂಡ್ ಮೌನವಾಗಿದ್ದು ಇಲ್ಲಿ ಕುರ್ಚಿ ಕಿತ್ತಾಟಗಳು ತಾರಕಕ್ಕೆ ಏರಿವೆ. ಇದರಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರತಿಯೊಬ್ಬ ನಾಯಕರಿಗೂ ಹಾಗೂ ಅಣ್ಣಂಗೆ ಜೈ ಅನ್ನೋ ಅವರ ಟೀಮ್ಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೂ ಮೊದಲು ನೀವು ಸರಿಯಾಗಿ. ಉಭಯ ನಾಯಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸೂಚನೆ. ಒಂದು ಹಂತದಲ್ಲಿ ಖರ್ಗೆ ಜಿ ಅವರ ಸಹನೆ ಮುಗಿದು ಹೋಗಿದೆ. ಹೈಕಮಾಂಡ್ ಸಹನೆಯನ್ನೇ ದೌರ್ಬಲ್ಯವೆಂದು ಪರಿಗಣಿಸಿದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಯಿಂದ ಅವರು ಖುದ್ದು ಹೋದಂತಿದೆ. ಹೀಗಾಗಿಯೇ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ನಿಜ. ಆದರೆ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಳ್ತಿರೋರು ಯಾರು? ಹೈಕಮಾಂಡ್ನವರು ಸೃಷ್ಟಿ ಮಾಡ್ತಿದ್ದಾರಾ? ಇಲ್ಲಿಯೇ ಗೊಂದಲಗಳು ಸೃಷ್ಟಿಯಾಗ್ತಿವೆ. ಮೊದಲು ಲೋಕಲ್ ಲೀಡರ್ಗಳು ಸೇರಿ ಸೆಟಲ್ ಮಾಡಿಕೊಳ್ಳಬೇಕು. ಅದನ್ನ ಬಿಟ್ಟು ಹೈಕಮಾಂಡ್ ಅಂದ್ರೆ ಏನು ಬಂತು ಅಂತ ಗರಂ ಆಗಿಯೇ ಹೇಳಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ. ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕಾದನ್ನ. ಪಕ್ಷ ಕಟ್ಟಿದ್ದೇನೆ ಅನ್ನೋ ನಾಯಕರಿಗೆ ಕೌಂಟರ್. ಇದು ಕಾರ್ಯಕರ್ತರು ಕಟ್ಟಿದ ಪಕ್ಷ, ಒಬ್ಬರೇ ಅಲ್ಲ.
ಇನ್ನು ಸಿಎಂ ಬಡಿದಾಟದ ವಿಚಾರದಲ್ಲೇ ಪದೇ ಪದೇ ಕೇಳಿ ಬಂದಿರುವ ಮಾತು ಅಂದ್ರೆ ಅವರು ಸಂಘಟನೆ ಮಾಡಿದ್ದಾರೆ, ನಮ್ಮ ನಾಯಕರು ಪಕ್ಷ ಕಟ್ಟಿದ್ದಾರೆ ಅನ್ನೋ ಮಾತುಗಳು. ಇನ್ನು ಇವರಿಲ್ಲ ಅಂದ್ರೆ ಕಾಂಗ್ರೆಸ್ಸೇ ಇಲ್ಲ ಅನ್ನೋ ಹೇಳಿಕೆಗಳು. ಇಂತಹ ಹೇಳಿಕೆಗಳು ಕೂಡ ಹೈಕಮಾಂಡ್ ಬಳಗವನ್ನ ಕೇರಳಿ ಕೆಂಡವಾಗುವಂತೆ ಮಾಡಿದೆ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದಿರುವ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬರದ್ದು ಅಲ್ಲ, ಇದು ಕಾರ್ಯಕರ್ತರು ಕಟ್ಟಿರುವ ಪಕ್ಷ, ನಾನು ಕಟ್ಟಿದೆ ಅಂತ ಹೇಳೋದು ಸರಿಯಲ್ಲ ಅಂತ ಗುಡುಗಿದ್ದಾರೆ. ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಯಾರಿಗೆ ಏನು ಮೆಸೇಜ್ ರವಾನಿಸಬೇಕಿತ್ತು ರವಾನಿಸಿದ್ದಾರೆ. ನಮ್ಮಿಂದಲೇ 140 ಸೀಟುಗಳು ಬಂದಿವೆ ಅನ್ನೋ ನಾಯಕರ ಪಟಾಲಂ ಹೇಳಿಕೆಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಇಷ್ಟು ದಿನ ಎಲ್ಲವನ್ನು ಮೌನದಿಂದ ನೋಡಿಕೊಂಡೇ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಈಗ ಸಿಡಿದೆದ್ದಿದ್ದಾರೆ. ಇದಕ್ಕೆ ಕಾರಣ ಯಾವುದನ್ನು ಮಾಡಬೇಡಿ ಅಂತ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸೂಚಿಸಿತ್ತೋ ಅದನ್ನೇ ಪದೇ ಪದೇ ರಾಜ್ಯ ನಾಯಕರು ಹಾಗೂ ಬಣಗಳು ಮಾಡಿಕೊಂಡವು. ಅದರಲ್ಲೂ ಅಧಿವೇಶನ ಮುಗಿಯುವವರೆಗೂ ನಾಲಿಗೆ ಕಚ್ಚಿಕೊಂಡಿರಿ ಅಂತಲೇ ಹೈಕಮಾಂಡ್ನಿಂದ ಖಡಕ್ ಆದೇಶ ಬಂದಿತ್ತು. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಿದ್ದೇ ಬೇರೆ. ಹೈಕಮಾಂಡ್ ಲಕ್ಷ್ಮಣ ರೇಖೆ ದಾಟಿದ ನಾಯಕರು. ಅಧಿವೇಶನದಲ್ಲಿ ನಾಯಕತ್ವ ಬದಲಾವಣೆ ಮಾತು. ಎಸ್, ಯಾವುದು ಅಧಿವೇಶನದಲ್ಲಿ ಚರ್ಚೆಗೆ ಬರಬಾರದು ಅಂತ ಹೈಕಮಾಂಡ್ ಆದೇಶಿಸಿತ್ತೋ ಅದೇ ಚರ್ಚೆ ಅಧಿವೇಶನದ ಮೊದಲ ದಿನವೇ ಸ್ಫೋಟಗೊಂಡಿತ್ತು. ಮೊದಲು ಬಾಂಬ್ ಸ್ಫೋಟ ಮಾಡಿದ್ದೆ ಸಿಎಂ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಸದ್ಯಕ್ಕೆ ನಾಯಕತ್ವದ ಬದಲಾವಣೆ ಮಾತೇ ಇಲ್ಲ ಅಂತ ಹೇಳಿಕೆ ಕೊಡುವ ಮೂಲಕ ಅಧಿವೇಶನದ ಮೊದಲ ದಿನವೇ ಕಿಡಿ ಹೊತ್ತಿಸಿದ್ರು. ನಂತರ ನಿರಂತರ 3 ದಿನಗಳ ಕಾಲ ಅದೇ ಮಾತನ್ನ ಪುನರಾವರ್ತಿಸಿದ್ರು. ಯತೀಂದ್ರ ಹೇಳಿಕೆ ವಿರುದ್ಧ ಡಿಕೆಶಿ ಪಡೆ ಸಿಡಿದೆದ್ದು ನಿಂತಿತ್ತು. ಹೈಕಮಾಂಡ್ ಕೆಲಸ ಹೈಕಮಾಂಡ್ಗೆ ಮಾಡಲು ಬಿಡಿ ಅಂತ ಹೇಳಿಕೆ ನೀಡಿದ್ದಲ್ಲದೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಿದ್ದಲ್ಲದೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದು ಆಗೋಯ್ತು. ಇವೆಲ್ಲವೂ ಕೂಡ ಈಗ ಹೈಕಮಾಂಡ್ ಅನ್ನ ಕೆರಳಿ ಕೆಂಡವಾಗಿಸಿವೆ. ಈಗ ಗೊಂದಲ ಇದೆ ಇತ್ತು. ಯಾಕೆಂತಂದ್ರೆ ಅವರು ಡಿ.ಸಿ ಅವರು ಕೇಳಿದ್ರು ತಾವು ಎಲ್ಲ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಬಿಜೆಪಿ ಪ್ರಚೋದನೆಯಿಂದ ಸಿದ್ದು ಸಿಎಂ ಹೇಳಿಕೆ. ಸೆಷನ್ನಲ್ಲಿ 2 ಬಾರಿ ನಾನೇ ಸಿಎಂ ಅಂತ ಘೋಷಣೆ. ಎಸ್, ಇದು ಕೂಡ ಸದ್ಯ ಹೈಕಮಾಂಡ್ ರೊಚ್ಚಿಗೇಳಲು ಕಾರಣವಾಗಿದೆ. ಸಿದ್ದರಾಮಯ್ಯ ಸೆಷನ್ನಲ್ಲಿ 2 ಬಾರಿ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಅಂತ ಘೋಷಣೆ ಮಾಡಿದ್ರು. ಈ ಒಂದು ಹೇಳಿಕೆ ಸದನದ ಕಡತದಲ್ಲಿ ಹೋಗಲಿ ಅಂತಲೇ ಬಿಜೆಪಿಯವರು ಪ್ರಚೋದಿಸಿದ್ದು. ಅವರ ಪ್ರಚೋದನೆಗೆ ಕೆರಳಿದ್ದ ಸಿದ್ದರಾಮಯ್ಯ ಇಂದು ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಅನ್ನೋ ಹೇಳಿಕೆ ಕೊಟ್ಟರು. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ಸರ್ಕಾರ ಅಂತಲ್ಲ, ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು
ಇಲ್ಲೇ ಇರೋದು. ಬದಲಾವಣೆ ಮಾಡಿದ್ರೆ ಸರ್ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು ಮುಂದೇನು? ಈಗಲೂ ನಾನೇ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ? ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ಎಲೆಕ್ಟ್ ನಾಯಕರಾದ ನಿಮ್ಗೆ ಯಾಕೆ ಈಗ ಉತ್ತರ ಕರ್ನಾಟಕ ಬಗ್ಗೆ ಕೇಳಿ? ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ ಬಗ್ಗೆ ನೀವು ಉತ್ತರ ಕೇಳಿ. ನೀವು ಯಾಕೆ ನಿಮ್ಗೆ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ ಈಗ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ಹೇಳಿದ್ದು ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ಬರಬೇಡಿ. ಸಿಎಂ ಪುತ್ರನ ಹೇಳಿಕೆ, ಡಿಕೆ ಬಣದ ಕೌಂಟರ್, ಸದನದಲ್ಲಿ ಸಿಎಂ ಬದಲಾವಣೆ ವಿಷಯ, ಇದು ಯಾವುದೂ ಕೂಡ ನಡೆಯಬಾರದು ಅಂತಲೇ ಹೈಕಮಾಂಡ್ನ ಆಶಯವಾಗಿತ್ತು. ಆದರೆ ಇದೆಲ್ಲವೂ ಕೂಡ ನಡೆದಿದೆ. ಅದರ ಜೊತೆಗೆ ಇನ್ನೂ ಒಂದು ಬೇಸರದ ಸಂಗತಿ ಅಂದರೆ ಸರಣಿ ಡಿನ್ನರ್ ಮೀಟಿಂಗ್ಗಳು, ಸಮುದಾಯದ ನಾಯಕರ ಸಭೆಗಳು, ಗೌಪ್ಯ ಮಾತುಕತೆಗಳು ಹೈಕಮಾಂಡ್ ಅನ್ನ ಕೆರಳಿಸಿದೆ. ಹೀಗಾಗಿ ಉಭಯ ನಾಯಕರಿಗೆ ಹಾಗೂ ಅವರ ಬೆಂಬಲಿಗರಿಗೆ ಈಗ ಖರ್ಗೆ ಅವರು ಖಡಕ್ ಆಗಿ ಒಂದು ಸೂಚನೆಯನ್ನ ನೀಡಿದ್ದಾರೆ. ಇದರ ನಡುವೆಯೇ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಭವಿಷ್ಯದಲ್ಲಿ ಏನೇ ಬೆಳವಣಿಗೆಯಾದರೂ ಬಂಡಾಯ ಫಿಕ್ಸ್. ಕೊನೆಯ ವಾರದಲ್ಲಿ ಶುರುವಾಗುತ್ತಾ ರೆಸಾರ್ಟ್ ಪಾಲಿಟಿಕ್ಸ್. ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವ ಬದಲಾವಣೆಯ ಮುಹೂರ್ತ ಫಿಕ್ಸ್ ಮಾಡಿಕೊಳ್ಳಲು ಡಿಕೆಶಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಒಂದು ವೇಳೆ ಮುಹೂರ್ತ ಫಿಕ್ಸ್ ಆಗಿ ನಾಯಕತ್ವದ ತೀರ್ಮಾನ ಏನೇ ಆದರೂ ಕೂಡ ರಾಜ್ಯದಲ್ಲಿ ಬಂಡಾಯ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗುವ ಸೂಚನೆ ಇದೆ. ಒಂದು ಕಡೆ ರಿಸಲ್ಟ್ ಬೇಕು ಅಂತ ಡಿಕೆ ಬಣ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಹೈಕಮಾಂಡ್ ಎದುರು ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿದ್ದು ಬಣ ಹೈಕಮಾಂಡ್ಗೆ ಬದಲಾವಣೆ ಬೇಡವೇ ಬೇಡ ಅಂತ ಮನವರಿಕೆ ಮಾಡಲು ತಂತ್ರ ಹೂಡಿದ್ದಾರೆ. ಸಿದ್ದು ಬಣವೂ ಕೂಡ ದೆಹಲಿಗೆ ದಂಡಯಾತ್ರೆ ನಡೆಸುವ ಸಾಧ್ಯತೆ ಇದೆ. ಹೈಕಮಾಂಡ್ ಬುಲಾವ್ಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಪರ ಸಮಾವೇಶ ನಡೆಸಲು ಸಿದ್ಧತೆಗಳು ನಡೀತಾ ಇವೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಅಂತಿಮವಾಗಿ ರಿಸಲ್ಟ್ ಏನೇ ಬಂದರೂ ಬಂಡಾಯಗಳ ಬಾವುಟಗಳು ಹಾರಾಡುವುದಂತೂ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಿಎಂ ಕುರ್ಚಿ ಕಾದಾಟ ದಿನದಿಂದ ದಿನಕ್ಕೆ ಹೊಸ ರೂಪ ಹಾಗೂ ಹೊಸ ತಿರುವುಗಳನ್ನು ಪಡಿತಾ ಇದೆ. ಇದರ ನಡುವೆಯೇ ಎಐಸಿಸಿ ಅಧ್ಯಕ್ಷ ಒಂದು ಚಾಟಿಯನ್ನ ಬೀಸಿದ್ದಾರೆ. ಖರ್ಗೆ ಸಾಹೇಬರು ಬೀಸಿದ ಚಾಟಿ ಯಾರಿಗೆಲ್ಲ ತಾಗಲಿದೆ? ಈ ಚಾಟಿ ಏಟು ಎಲ್ಲವನ್ನೂ ತಣ್ಣಗೆ ಮಾಡಲಿದೆಯಾ, ಇಲ್ಲವೇ ಅದೇ ಕಿರೀಟ ಕದನ ಮುಂದುವರಿಯಲಿದೆಯಾ, ಹೊಸ ಕಿಚ್ಚು ಹೊತ್ತಲಿದೆಯಾ? ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.